ದುಡ್ಡು ಕೈಯಲ್ಲಿ ನಿಲ್ತಾನೇ ಇಲ್ಲ ಗುರುಗಳೇ. ಹಣಕಾಸಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಅದು ಯಾರು ಏನು ಮಾಡಿಸ್ಬಿಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪರಿಹಾರವನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾವುದೇ ಸಂಕಲ್ಪ ಮಾಡ್ಕೋಬೇಕು, ಯಾವುದೇ ಮಾಟ ಮಂತ್ರ, ಎಂಥ ಮಾಟ ಮಂತ್ರ ವಾಮಾಚಾರ ಕಿತ್ತು ಬಿಸಾಕ್ಬಿಡುತ್ತೆ. ಚಿಕ್ಕದು ಒಂದು ಸಮಸ್ಯೆನ ಬ್ರಹ್ಮರಾಕ್ಷಸ ಮಾಡಿಬಿಟ್ಟಿರ್ತೀವಿ. ಸುಲಭ, ಎಲ್ಲವೂ ಕೂಡ ಸುಲಭ, ಬಟ್ ನಾವು ಟೈಮ್ ಕೊಡಬೇಕು ಖುಷಿಯಾಗಿ. ಅದೇ ನೀವು 24 hours ಮೊಬೈಲ್ ನೋಡೋದನ್ನು ನೋಡ್ತೀವಿ, ಆಟ ಆಡೋಂದ್ರು ಆಡ್ತೀವಿ, ವಿಡಿಯೋ ಗೇಮ್ ಮಾಡು ಅಂತಂದರೆ ಆಡ್ತೀವಿ, ಹರಟೆ ಹೊಡಿ ಅಂತಂದರೆ ಹೊಡಿತೀವಿ. ಯಾಕೆ? ತುರಿಕೆ, ಕೆರೆತ ಬಂತು ಅಂತಂದರೆ ಏನು ಮಾಡಬೇಕು ಅಂತ ನೋಡಿ. ತುರಿಕೆ ಬರ್ತಾಯಿತ್ತು ಅಂತಂದರೆ ಅನಾವಶ್ಯಕವಾಗಿ ಯಾವುದೋ ನೀರಲ್ಲಿ ಸ್ನಾನ ಮಾಡ್ಕೊಂತಂದಾಗ, ಅದಕ್ಕೆ ಹೊರಗಡೆ ಹೋದಾಗ ನೀವೇನಂತಂದ್ರೆ ಆದಷ್ಟು ಬಿಸಿ ನೀರಲ್ಲಿ ಸ್ನಾನವನ್ನು ಮಾಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈತ್ಮ ಶ್ರೀಪತ್ನಿ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತರಲ್ಲ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತಂದರೆ, ತುರಿಕೆ, ಕೆರೆತ ಬಂತು ಅಂತಂದರೆ ಏನು ಮಾಡಬೇಕು ಅಂತ ನೋಡಿ. ತುರಿಕೆ ಬರ್ತಾಯಿತ್ತು ಅಂತಂದರೆ ಅನಾವಶ್ಯಕವಾಗಿ ಯಾವುದೋ ನೀರಲ್ಲಿ ಸ್ನಾನ ಮಾಡ್ತು ಅಂತಂದಾಗ, ಅದಕ್ಕೆ ಹೊರಗಡೆ ಹೋದಾಗ ನೀವೇನಂತಂದ್ರೆ ಆದಷ್ಟು ಬಿಸಿ ನೀರಲ್ಲಿ ಸ್ನಾನವನ್ನು ಮಾಡಿ. ಮತ್ತು ಈ ತುರಿಕೆ ಏನಕ್ಕೆ ಬರ್ತಾ ಇರುತ್ತೆ ಮೇಯ್ನಾಗಿ ಅಂತಂದರೆ, ಸ್ವಲ್ಪ ಈ ಬ್ಲಡ್ಡಲ್ಲಿ ಇಂಪ್ಯೂರಿಟಿ ಇತ್ತು ಅಂತ ಅಂದರೆ, ಕಲ್ಮಶಗಳು ಜಾಸ್ತಿ ಇತ್ತು ಅಂತಂದರೆ ತುರಿಕೆ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಮೇಯ್ನಾಗಿ ಅಂತಂದರೆ, ಈ ಹಾಗಲಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ಅಥವಾ ಹಾಗಲಕಾಯಿಯಿಂದ ಪಲ್ಯ ಮಾಡ್ಕೊಂಡು ತಿನ್ನುವಂಥದ್ದು, ಗೊಜ್ಜು ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಹಾಗಲಕಾಯಿ ಸೇವನೆಯಿಂದ ತುರಿಕೆ, ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳ ನಿವಾರಣೆ ಆಗುತ್ತೆ. ಜೊತೆಗೆ ಈ ಬೇವಿನ ಸೊಪ್ಪಿನ ರಸವನ್ನು ಕುಡಿಯೋಂಥ, ಬೇವಿನ ಸೊಪ್ಪು ಎರಡೆರಡು ಪ್ರತಿದಿನ 1 ಎಲೆ ಅಥವಾ 2 ಎಲೆಯನ್ನು ಅಗೆದು ತಿನ್ನೋದ್ರಿಂದ ತುರಿಕೆ ಅನ್ನುವಂಥದ್ದು ನಿವಾರಣೆ ಆಗುತ್ತೆ. ಗೊತ್ತಲ್ಲ, ಈ ಒಂದು ಬೇವಿನ ಸೊಪ್ಪಲ್ಲಿ ಎಷ್ಟು ಪವರ್ ಇರುತ್ತೆ ಅಂತ ಅಂದರೆ, ಎಂಥ ಒಂದು ಚರ್ಮ ವ್ಯಾಧಿನೂ ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಇರುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ. ಗೊತ್ತಲ್ಲ, ಹಾಗಾಗಿ ಇದನ್ನು ಸೇವನೆ ಮಾಡಿ. ಮತ್ತು ತುರಿಕೆಗೆ ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಅಪಾನ ಮುದ್ರೆ. ಗೊತ್ತಲ್ಲ, ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ಬೆರಳು, ತೋರ್ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದು 20 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು, ತುರಿಕೆ ನಿವಾರಣೆ ಆಗೋದಲ್ಲ, 2 ಮಾತಿಲ್ಲ. ಗೊತ್ತಲ್ಲ, ವಿಶೇಷವಾದ ಒಂದು ಮುದ್ರೆಯ ವಿಚಾರ. ಯಾವುದೇ ಒಂದು ಕೆಲಸ ನೀವು ಮಾಡಿದರೆ, ನೀವು ಏನು ಅಂತಂದರೆ, ಈ ಕೆಲಸ ಆಗಿಲ್ಲ ಅಂತಂದರೆ ನೀವು ಅದಕ್ಕೆ ಸರಿಯಾದಂಥ ಒಂದು ಶ್ರಮ ಹಾಕಿಲ್ಲ ಅಂತ. ಶ್ರಮ ಹಾಕಿರ್ತೀರ ನೀವು, ಆದರೆ ಕೆಲಸ ಮಾಡ್ತೀರಾ, ಬಟ್ ನಿಮಗೆ ಕಷ್ಟ ಆಗುತ್ತೆ. ನೋಡಿ, ನಿಮಗೆ ಅನಿವಾರ್ಯವಾಗಿ ಆ ಒಂದು ಕೆಲಸವನ್ನು ಮಾಡಲೇಬೇಕು ಅನ್ನೋಂಥ ಪರಿಸ್ಥಿತಿ ಬಂತಂದಾಗ ಲಾಭದ ಆಸೆಯನ್ನು ನಾವು ಜಾಸ್ತಿ ನೋಡಬೇಕು. ಲಾಭ ಎಷ್ಟು ಬರುತ್ತೆ? ನೀನು ಸಂಬಳ ಜಾಸ್ತಿ ಮಾಡಪ್ಪ ಕೆಲವಂತ ನಾನೇ ಅಂದಿದ್ದೀನಿ. ಸಂಬಳ ಮಾಡಪ್ಪ, ನೀನು ಎಣಾವರ ಕೆಲಸ ಕೂಡ ನಾನು ಮಾಡ್ತೀನಿ. ಎಣಾವರ ಕೆಲಸನೂ ಕೂಡ ಶ್ರೇಷ್ಠವಾದಂಥ ಕೆಲಸ, ಎಲ್ಲರೂ ಕೂಡ ಮಾಡೋದು ಸಾಧ್ಯ ಇಲ್ಲ. ಅದು ಎಲ್ಲ ಭಯ ಪಟ್ಕೋತಾರೆ, ಅಯ್ಯೋ ಹಣ ಹತ್ರಕ್ಕೆ ಹೋಗಿ ಪಡ್ತಾರೆ. ಬಟ್ ಅದರಿಂದ ನಮಗೆ ಒಂದು ₹1,00,000 ಸಿಗುತ್ತೆ ಅಂದರೆ ಯಾಕೆ ಅದನ್ನು ಮಾಡಬಾರ್ದು ಅನ್ನೋಂಥ ಒಂದು ವಿಚಾರ. ಕೆಲವೊಂತಾರೆ ಕೋಟಿ ಕೊಟ್ಟರು ಮಾಡಲ್ಲ, ನೀನು ಕೋಟಿ ಕೊಟ್ಟರು ಮಾಡಲ್ಲ, ಅದು ತಪ್ಪು. ಕೋಟಿ ಕೊಟ್ಟರು ಮಾಡಲ್ಲ ಅಂತ ಅಂದರೆ ಕೋಟಿ ಬರೋದೇ ಇಲ್ಲ. ನಿಮ್ಗೆ ಕೋಟಿ ಕೊಡೋವಂಥ ಕೆಲಸ ನಿಮ್ಗೆ ಬರಲ್ಲ, ನೀನು ಮಾಡಲ್ಲ ಅಂತ ಅರ್ಥ. ಅದು ಆಗಲ್ಲ ಅಂತ. ನೀವು ₹1,00,000 ಯಾರೋ ಬಂತ, ನೀವು ಸಂಜೆ ಮೇಲೆ ಫೋನ್ ಮಾಡ್ತು ಅಂತಂದರೆ 9 ಗಂಟೆ ಮೇಲೆ ಏನೋ ಒಂದು ಅನಿವಾರ್ಯ ಇರುತ್ತೆ, ನೀವು ಕೋಟಿ ಕೊಟ್ಟರು ನಾನು ಎತ್ತಲ್ಲ ಅಂತಂದ. ಅಂದರೆ ಕೋಟಿ ಬರೋದು ಚಾನ್ಸಸ್ ಇರುತ್ತೆ, 10 ಗಂಟೆ ಮೇಲೆ ಕಾಲ್ ಬರುತ್ತೆ ಅಂತ ಒಂದು ಆಪರ್ಚುನಿಟಿ. ಇವನು ಎತ್ತಿದೆ ಇದ್ದರೆ ಕೋಟಿ ಹೊರಟೋಯ್ತು ಅಂತಲೇ ಅರ್ಥ. ನನಗೆ ಕೋಟಿ ಬೇಡ ಅಂತ ಇಂಡೈರೆಕ್ಟ್, ನಾನು ಕೋಟ್ಯಾಧೀಶ್ವರ ಆಗಕ್ಕೆ ಸಾಧ್ಯವೇ ಆಗೋದಿಲ್ಲ. ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗದ ಆನ್ಲೈನ್ ಕ್ಲಾಸನ್ನು ಕೂಡ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಾನು ಹೆಚ್ಚಿನ ಮಾಹಿತಿ ನಿಮ್ಗೆ ಆಫೀಸಲ್ಲಿ ನೀವು ಫೋನ್ ಮಾಡಿ ತಿಳ್ಕೊಳ್ಳಿ. ಈ ಒಂದು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸ್ ಇದು. ಕುಂಡಲಿನಿ ಜಾಗೃತಿ ಆಗುತ್ತೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧ, ಆಜ್ಞಾ, ಸಹಸ್ರ ಚಕ್ರಗಳ ಆಕ್ಟಿವೇಶನ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತು ಇದನ್ನು ಮಾಡ್ಕೊಂಡು ಹಣಕಾಸಿನ ಸಮಸ್ಯೆ ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಮು ಮತ್ತು
ಇದು ಜನವಶೀಕರಣ, ಧನವಶೀಕರಣ ಎಲ್ಲವೂ ಕೂಡ ಆಗ್ತಾ ಬರುತ್ತೆ. ಟೋಟಲ್ ಒಂದು ಸೂಪರ್ ಹ್ಯೂಮನ್ ಆಗ್ತೀರ ನೀವು, ಹೀರೋಯಿನ್ಗಳ ಥರ ಆಗ್ತೀರ. ಅಷ್ಟು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸು ಇದನ್ನು ನೀವು ಮಿಸ್ ಮಾಡದೆ ಜಾಯ್ನ್ ಆಗಿ. ಖಂಡಿತವಾಗ್ಲೂ ಚೆನ್ನಾಗಿ ಆಗೇ ಆಗ್ತೀರ, ಒಳ್ಳೇದಾಗೇ ಆಗ್ತೀರ. ನಾನು ಹೇಳ್ಕೊಟ್ಬಿಡ್ತೀನಿ, ಅದನ್ನು ಮಾಡ್ಕೊಳ್ಳಿ. 48 ಡೇಸಲ್ಲಿ ನಿಮ್ಮ ಜೀವನದ ಒಂದು ಬದಲಾವಣೆ ಗೊತ್ತಲ್ಲ. ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು, ಇದನ್ನು ಮಿಸ್ ಮಾಡಿಬಿಡಿ. ಕುಂಡಲಿ ತಂತ್ರ, ಈ ಕುಂಡಲಿ ತಂತ್ರ ಒಂದೊಂದೇ ಬೀಜ ಮಂತ್ರಗಳು ಹೇಳ್ತಾ ಹೋಗ್ತು ಅಂತಂದರೆ ನಿಮ್ಮ ದೇಹದಲ್ಲಿ ಚಕ್ರಗಳ ಕ್ಲೀನಾಗಿ ತುಂಬ ಚೆನ್ನಾಗಿ ತಿರ್ತಾ ಹೋಗ್ತದೆ. ನೀವು 1 ಲಕ್ಷ ದುಡಿತಾರೆ, 2 ಲಕ್ಷ ದುಡಿತೀರ. ನೀವು ಒಬ್ಬರು ಇಬ್ಬರು ನಿಮ್ಮನ್ನು ಇಷ್ಟಪಡ್ತಾರೆ, 100 ಜನ ಇಷ್ಟಪಡಂಗೆ ಆಗ್ತಾರೆ ಗೊತ್ತಲ್ಲ. ಎಲ್ಲರೂ ನಿಮ್ಮ ಮಾತನ್ನು ಕೇಳುವಾಗ ಆಗುತ್ತೆ, ನಿಮಗೆ ಒಳ್ಳೆಯ ಆರೋಗ್ಯ ಸ್ಥಿತಿ ಬಂದ್ಬಿಡ್ತದೆ ಗೊತ್ತಲ್ಲ. ಯಾವುದೇ ರೀತಿಯಂಥ ಸಮಸ್ಯೆಗಳು, ಕಾನೂನಿನ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಸೋಷಿಯಲ್ ಸ್ಟೇಟಸಲ್ಲಿ ಯಾವ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅಂತ ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಮಿಸ್ ಮಾಡದೆ ನೀವು ಎಲ್ಲರೂ ಕೂಡ ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗೆ ನಮ್ಮ ಕಚೇರಿಗೆ ಅಂದರೆ ಆಫೀಸ್ಗೆ ನೀವು ಕಾಲ್ ಮಾಡಿ ಫುಲ್ಲು ಡೀಟೇಲ್ಸನ್ನು ನೀವು ತಿಳ್ಕೊಬೋದು ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸ್. ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ, ಮುದ್ರೆಗಳಿಂದನೂ ಕೂಡ ಇವು ಅನೇಕ ರೀತಿಯಂಥ ಕಾಯಿಲೆಗಳನ್ನು ಗುಣ ಮಾಡ್ಕೊಬಿಡ್ಬೋದು ಗೊತ್ತಲ್ಲ. ಈ ಆನ್ಲೈನ್ ಕ್ಲಾಸ್ಗೆ ಮರೆಯದೆ, ಮಿಸ್ ಮಾಡದೆ ಎಲ್ಲರೂ ಕೂಡ ಜಾಯ್ನ್ ಆಗಿ. ಆಮೇಲೆ ರಿಸಲ್ಟ್ ನೋಡಿ ಗೊತ್ತಲ್ಲ. ಈಗಾಗಲೇ ಸಾಕಷ್ಟು ಜನ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದರೆ, ನೀವು ಕೂಡ ಭಾಗಿಯಾಗಿದ್ದರೆ ಉಪಯೋಗ ಪಡ್ಕೊಳ್ಳಿ. ಹಾಗಾಗಿ ನೀವು ಯಾವುದೇ ಒಂದು ಕೆಲಸ ಇಷ್ಟ ಆಗಿಲ್ಲ ಅಂತಂದರೆ, ನೀವು ಅದಕ್ಕೆ ಶ್ರಮ ಆಗುತ್ತೆ ಅಂತಂದರೆ, ಅದರ ಲಾಭದ ಆಸೆಯನ್ನು ನಾವು ನಮ್ಮ ಮನಸ್ಸಿಗೆ ಕೊಡಬೇಕು. ಮತ್ತು ನೋಡು, ಇಲ್ಲ ನಿಂಗೆ ಇಷ್ಟು ದುಡ್ಡು ಬರುತ್ತೆ, ಇದೊಂದು ನಿನ್ನ ಮಾಡಿಬಿಡ್ತು ಅಂತಂದರೆ 10 ದಿನ ಕೆಲಸ ಪಟ್ಕೊಂಡ್ರೆ ಇನ್ನು 20 ದಿನ ನೀವು ನೆಮ್ಮದಿಯಾಗಿರ್ಬೋದು ಅನ್ನುವಂಥ ನಾವು ಮನಸ್ಸಿಗೆ ನಾವು ಹೇಳ್ಕೋಬೇಕು. ಆವಾಗ ನಮಗೆ ಎಂಥ ಕೆಲಸ ಆದರೂ ಕೂಡ ಸುಲಭ ಆಗಿಬಿಡ್ತದೆ. ಇನ್ನೊಂದೇನು ಗೊತ್ತಾ ತಮಾಷೆ ಅಂದರೆ, ಎಲ್ಲ ಕೆಲಸವೂ ಸುಲಭವೇ, ನಾವು ಅದನ್ನು ಕಷ್ಟ ಅಂತ ಅಂದ್ಕೊಂಡು ಆ ಒಂದು ಚಿಕ್ಕದನ್ನು ದೊಡ್ಡ ಭೂತವನ್ನಾಗಿ ಮಾಡಿರ್ತೀವಿ ಗೊತ್ತಲ್ಲ. ಚಿಕ್ಕದು ಒಂದು ಸಮಸ್ಯೆನ ಬ್ರಹ್ಮರಾಕ್ಷಸ ಮಾಡಿಬಿಟ್ಟಿರ್ತೀವಿ. ಸುಲಭ, ಎಲ್ಲವೂ ಕೂಡ ಸುಲಭ, ಬಟ್ ನಾವು ಟೈಮ್ ಕೊಡಬೇಕು ಖುಷಿಯಾಗಿ. ಅದೇ ನೀವು 24 ಅವರ್ಸ್ ಮೊಬೈಲ್ ನೋಡೋದನ್ನು ನೋಡ್ತೀವಿ, ಆಟ ಆಡೋ ಅಂದರೂ ಆಡ್ತೀವಿ, ವಿಡಿಯೋ ಗೇಮ್ ಮಾಡು ಅಂತಂದರೆ ಆಡ್ತೀವಿ, ಹರಟೆ ಹೊಡಿ ಅಂತಂದರೆ ಹೊಡಿತೀವಿ. ಯಾಕೆ ಗೊತ್ತಲ್ಲ, ನಾವು ಕಷ್ಟ ಅಂತ ಅಂದ್ಕೊಬಿಟ್ಟಿದ್ದೀವಿ. ಅಷ್ಟಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಕಷ್ಟ ಆಗದ ಲಾಭದ ಆಸೆಯನ್ನು ಫಸ್ಟು ನೋಡಬೇಕು. ಇವತ್ತು ನಾನು ಮಾಡಿಬಿಟ್ರೆ ಇನ್ನೊಂದು 10 ಜನ ನೆಮ್ಮದಿಯಾಗಿರ್ತಲ್ಲ, ಅದನ್ನು ನೋಡಬೇಕು. ಆವಾಗ ಈ ಕಷ್ಟ ಮರ್ತೋಗ್ಬಿಡುತ್ತೆ, ನಿಮ್ಮ ಕೆಲಸ ಈಸಿ ಆಗುತ್ತೆ ಗೊತ್ತಲ್ಲ. ವಿಶೇಷವಾದಂಥ ಒಂದು ತಂತ್ರದ, ಕುಂಡಲಿ ತಂತ್ರದ ವಿಚಾರ. ಇದರಿಂದ ಅನಾಹತ ಚಕ್ರ ಆ್ಯಕ್ಟಿವೇಶನ್ ಆಗುತ್ತೆ, ನೋಡ್ಕೊಳ್ಳಿ ಗೊತ್ತಲ್ಲ. ಇದು ವಿಚಾರ. ದುಡ್ಡು ಕೈಯಲ್ಲಿ ನಿಲ್ತಾನೇ ಇಲ್ಲ ಗುರುಗಳೇ. ಹಣಕಾಸಿಗೆ ಸಿಕ್ಕಾಬಟ್ಟೆ ತೊಂದರೆ ಆಗಿದೆ. ಅದು ಯಾರು ಏನು ಮಾಡಿಸ್ಬಿಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪರಿಹಾರವನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅನ್ನಂಥ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ. ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಅಂತಂದರೆ, ಯಾಕಂದ್ರೆ ನೀವು ಖರ್ಚು ಮಾಡಿರ್ತೀರ. ದುಡ್ಡು ಯಾವುದು ಕೈಯಲ್ಲಿ ನಿಲ್ಲ, ಖರ್ಚಾಗ್ತಾನೆ ಇರುತ್ತೆ. ಆದರೆ ನೀವು ಸಂಪಾದನೆ ಮಾಡುವುದನ್ನು ಡಬಲ್ ಮಾಡಬೇಕು. ಇವತ್ತು 1,000 ರೂಪಾಯಿ ದುಡಿತೀರಾ, ಖರ್ಚಾಗ್ಬಿಡುತ್ತೆ. ನಾಳೆ 1,000 ಖರ್ಚಾಗ್ಬಿಡುತ್ತೆ. ನೀವು 1 ಲಕ್ಷ ರೂಪಾಯಿ ದುಡಿರಿ, ಎಷ್ಟು ಖರ್ಚು ಮಾಡ್ತೀರಾ? ದಿನಕ್ಕೆ 1 ಲಕ್ಷ ಅಂದ್ರೆ 30 ಲಕ್ಷ ಆಗೋಯ್ತು. ಖರ್ಚು ಕಡಿಮೆ ಆಗುತ್ತೆ, ಆದಾಯ ಜಾಸ್ತಿ, ಸೇವಿಂಗ್ಸ್ ಜಾಸ್ತಿ ಆಗ್ತಾ ಬರ್ತದೆ. ಇದಕ್ಕೇನು ಹೇಳ್ತೀರಾ? ಅದಕ್ಕೋಸ್ಕರ ನೀವು ಖರ್ಚು, ಹಣಕಾಸು ಕೈಯಲ್ಲಿ ನಿಲ್ತಾ ಇಲ್ಲ ಅಂತಂದರೆ, ಒಂದು ಅನಾವಶ್ಯಕವಾಗಿರುವಂತಹ ವಿಚಾರಗಳಿಗೆ ದುಡ್ಡನ್ನು ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಶೂ 500 ರೂಪಾಯಿಗೆ ಸಿಗುತ್ತೆ, ನೀವು 10,000 ರೂಪಾಯಿಗೆ ತೊಗೊಂಡ್ರೆ ಎಷ್ಟು ಗೊತ್ತಲ್ಲ. ಮೊಬೈಲು ಒಂದು 30,000 ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರೋ ಮೊಬೈಲ್ ತಗೊಂಡು ನೀವೇನು ಮಾಡ್ತೀರಾ? 1.5 ಲಕ್ಷ ರೂಪಾಯಿ ಆಪಲ್ಲೇ ತೊಗೋತೀರಾ. ಈ ರೀತಿಯಿಂದ ನಿಮಗೆ ದುಡ್ಡು ಗೊಯ್ಯ ಆಗುತ್ತೆ ಒಂದು. ಮತ್ತು ಇನ್ನೊಂದು, ಇಲ್ಲ ಗುರುಗಳೇ ನಾನು ಐಷಾರಾಮಿಯಾಗಿ ನಾನು ಖರ್ಚು ಮಾಡ್ತಾ ಇಲ್ಲ, ಆದರೂ ಕೂಡ ಅವನು ನಾನು ಏನು ಮಾಡೋದು ಅಂತ ಯಾರಿಗೋ ಒಬ್ಬರು ಅದಕ್ಕೆ ಯಾರು ಮಾಡಿಸ್ಬಿಟ್ಟಿದ್ದಾರೆ ನೋಡಿ ಗುರುಗಳೇ. ಹೌದು, ಮಾಡಿಸಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಬಿಸ್ನೆಸ್ಸಲ್ಲಿರೋರು ಮಾಡಿಸ್ಬೋದು, ಕೊಲೀಗ್ಸ್ ಮಾಡ್ಬೋದು, ಹೊಟ್ಟೆ ಕಿಚ್ಚುಗೆ ಇವ್ನು ಮನೆ ಕಟ್ತಾ ಸೈಟ್ ತೊಗೊಂಡ ಒಡೆ ಮಾಡಿಸ್ಕೊಂಡಂತ ಮಾಡಿಸ್ಬೋದು, ಇದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ನಿಮ್ಮ ಮೈ ಮೇಲಿರುವಂತಹ ಎಲ್ಲ ಒಂದು ಇದನ್ನು ಹೋಗಬೇಕು ಅಂತಂದರೆ, ನೀವು ಒಂದು ಎಳನೀರನ್ನು ತೆಗೆದುಕೊಳ್ಳಿ. ಎಳನೀರನ್ನ ಓಪನ್ ಮಾಡಿ ಎಳನೀರನ್ನ ಒಂದು ಲೋಟದಲ್ಲಿ ಹಾಕ್ಕೊಳ್ಳಿ. ಮತ್ತು ಒಣದ್ರಾಕ್ಷಿಯನ್ನು ಏನು ಹೇಳಿ ಒಣದ್ರಾಕ್ಷಿಯನ್ನು ಒಂದು 3-4 ಒಣದ್ರಾಕ್ಷಿಯನ್ನು ಕಿವಿಚಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿ ಅದರೊಳಗಡೆ ಹಾಕಬೇಕು. ಯಾವುದಕ್ಕೆ? ಎಳನೀರಿಗೆ ಕೈಯಲ್ಲೇ ಹೆಜ್ಜಿ ಸ್ಮ್ಯಾಶ್ ಮಾಡಿ.
ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಕೂಡ ನಿವಾರಣೆ ಆಗಿಬಿಡ್ತದೆ. ಇದು ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕಾಗೋದು. ಆರ್ಡಿನರಿ ವ್ಯಕ್ತಿಗಳು ತೊಗೊಳೋದಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ನೋಡೋಕ್ಕೂ ಕೂಡ ಆಗೋದಿಲ್ಲ. ಗೊತ್ತಲ್ಲ, ಭಾಳಷ್ಟು ಜನ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಅಲ್ಲದೆ ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮಕ್ಕಳು ಓದಬೇಕು, MBA ಅದು ಇದು ಮಾಡಬೇಕು, 7-8 ಲಕ್ಷ ಖರ್ಚಾಗುತ್ತೆ ಅಂತಂದರೆ ಅದಾಗ್ತಾಯಿಲ್ಲ, ಮಕ್ಕಳಿಗೆ ಮದುವೆ ಮಾಡಬೇಕು, ಮತ್ತು ಆಸ್ತಿ ಗೀಸ್ತಿ ಅಂತ ಏನೂ ಮಾಡಿಲ್ಲ ಗುರುಗಳೇ, ಏನು ಮಾಡೋದು ತಲೆ. ನಮಗೆ ಕಣ್ಣು ಮುಂದೆ ಇರೋಂಥ ಹುಡುಗರೆಲ್ಲ ನಾವು ಬುದ್ಧಿ ಹೇಳ್ತೀವಿ ಜೀವನದಲ್ಲಿ ಮುಂದೆ ಬಂದು ದುಡ್ಡು ಸಂಪಾದನೆ ಮಾಡುವಂತೆ, ಅವರು ಸಂಪಾದನೆ ಮಾಡಿಬಿಟ್ಟು ಫಾರಿನ್ ಟೂರ್ಗೆಲ್ಲ ಹೋಗಿ ಚಿನ್ನ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ಜೋರಾಗಿದ್ದಾರೆ ಗುರುಗಳೇ. ಆದರೆ ನಾವು ಇನ್ನೂ ಹಂಗೆ ಇದ್ದೀವಿ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ತಲೆನೇ ಕೆಡಿಸ್ಕೊಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ದಂಗೆ. ನಿಮ್ಮ ಹಣಕಾಸಿನ ಅಡೆತಡೆಗಳು ಆಗೋದೇ ಇಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲವೇ ಇಲ್ಲ. ಇಟ್ಟರೆ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರ್ತೀವಿ. ವಿಶೇಷವಾದಂಥ ಒಂದು ಯಂತ್ರ. ಸಾಮಾನ್ಯವಾದಂಥ ವ್ಯಕ್ತಿಗಳಿಗೆ ಇದು ಸಿಗೋದೇ ಇಲ್ಲ, ಗೊತ್ತಲ್ಲ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗೇ ಆಗುತ್ತೆ ಬರುತ್ತೆ. ಇದು ಅದ್ಭುತವಾದಂತಹ ಒಂದು ಯಂತ್ರ. ಹಾಗಾಗಿ ಮರೆಯದೇ ಇದನ್ನು ಜೀವನದಲ್ಲಿ ಅಳವಡಿಸಿ. ಹಣಕಾಸಿಗೆ ಪ್ರಾಬ್ಲಮ್. ಎಂಥ ಸಾಲ ಇದು, ಎಷ್ಟೊಂದು ಜನ ಸೈಟ್ ತೊಗೊಂಡು ಮನೆ ಕಟ್ಟಿಬಿಟ್ಟಿದ್ದಾರೆ. ಸಾಲ ಅದನ್ನು ತೊಗೊಂಡೋಗಿ 6 ತಿಂಗಳು ವರ್ಷದೊಳಗೆ ಸಾಲ ತೀರಿಸ್ಬಿಟ್ಟಿದ್ದಾರೆ. ನೀವು ಫುಲ್ ಆಗಲಿ 50% ತಿರಲಿ ಬಿಡಿ, ಗ್ರೇಟ್ ಅಲ್ವಾ. ಆಗದೇ ಇರೋಂಥ ಸಾಲ ತಿರದೇ ಇರೋಂಥದ್ದು 5 ವರ್ಷ 10 ವರ್ಷದಿಂದ ತೀರ್ಥ ಗ್ರೇಟ್ ಅಲ್ವಾ. ಅದಕ್ಕೋಸ್ಕರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಅದಾದ ನಂತರ ನೀವೇನು ಮಾಡಿ ಅಂದರೆ ಬೆಳ್ಳಿಯ ಗಣಪತಿ ವಿಗ್ರಹ ಇರಬೇಕು. ಅದಕ್ಕೆ ನೀವು ಅಭಿಷೇಕವನ್ನು ಮಾಡಿ ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಣಪತೇ ನಮಃ ಅಂತ ಅಭಿಷೇಕವನ್ನು ಮಾಡಿ ಅದರ ಒಂದು ತೀರ್ಥವನ್ನು, ಅಭಿಷೇಕದ ನೀರಿನ ತೀರ್ಥ ಆಗುತ್ತೆ. ನೀವು ಅಲ್ಲಿವರೆಗೂ ಅದು ನೀರು ಅಭಿಷೇಕ ಮಾಡಿದ ಮೇಲೆ ಅದು ತೀರ್ಥ, ಅದನ್ನು ನೀವು ತಗೊಂಡು ಸೇವನೆ ಮಾಡಬೇಕು. ಗೊತ್ತಲ್ಲ. ಯಾವುದೇ ಸಂಕಲ್ಪ ಮಾಡ್ಕೋಬೇಕು, ಯಾವುದೇ ಮಾಟ ಮಂತ್ರ. ಗಣೇಶ ತರುವ ಶೀರ್ಷಂ, ಎಂಥ ಮಾಟ ಮಂತ್ರ ವಾಮಾಚಾರ ಕಿತ್ತು ಬಿಸಾಕ್ಬಿಡುತ್ತೆ ಅಂತ ಒಂದು ವೆರಿ ಪವರ್ಫುಲ್ಲು ಗಣಪತಿ ಇದು ಮಾಡಿ ಅದನ್ನು ನೀವು 9 ದಿನ ಸೇವನೆ ಮಾಡ್ತಾ ಬಂತು ಅಂತಂದರೆ ಹಣಕಾಸು ಲಾಸ್ ಆಗಲಿ ಅಂತ ಯಾರೇ ಮಾಟ ಮಂತ್ರ ವಾಮಾಚಾರ ಮಾಡಿಸಿದ್ರು ಕೂಡ ಪಟ್ ಅಂತ ಹೊರಟೋಗ್ಬಿಡುತ್ತೆ, ಇಳಿದೋಗ್ಬಿಡ್ತದೆ ನಿಮ್ಮ ದೇಹದಿಂದ. ಗೊತ್ತಲ್ಲ. ಅದನ್ನು 9 ದಿನ ಅಭಿಷೇಕ ಮಾಡಬೇಕು, ಕುಡಿಬೇಕು, ಅಭಿಷೇಕ ಮಾಡಬೇಕು, ಕುಡಿಬೇಕು, ಅಭಿಷೇಕ ಮಾಡಬೇಕು. ಫಸ್ಟ್ ಕ್ಲಾಸಾಗಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಗೊತ್ತಲ್ಲ. ಅದು ಇದು ಅದ್ಭುತವಾದಂಥ ಒಂದು ವಿಚಾರ. ಮತ್ತು ಯಾರಿಗೆ ಮಾಟ ಮಂತ್ರ ವಾಮಾಚಾರ ಆಗಿದೆ, ಯಾರಿಗೆ ಹಣಕಾಸು ಕೈಯಲ್ಲಿ ನಿಲ್ತಾ ಇಲ್ಲ ಅಂಥವ್ರು ನೀವು ನಿಮ್ಮ ಹೆಸರನ್ನ ಕಳಿಸಿ ಓಂ ರೀಂ ಶ್ರೀಂ ಐಶ್ವರ್ಯಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದು ಸೇರಿ ಅದ್ಭುತವಾಗಿ ಚೆನ್ನಾಗುತ್ತೆ. ಇದು ವಿಶೇಷವಾದ ತಂತ್ರದ ವಿಚಾರ. ನಾವು ಮ್ಯಾಟ್ರಿಮೋನಿ ಕೂಡ ಓಪನ್ ಮಾಡಿದ್ದೀವಿ ಅಂತಂದರೆ ವಧುವರರ ಮಾಹಿತಿ ಕೇಂದ್ರ. ಗೊತ್ತಲ್ಲ. ಇದನ್ನು ನಮ್ಮ ಆ್ಯಪು ಇದೆ, ವೆಬ್ಸೈಟ್ www.aishwaryamatrimony.com ಅಂತಿದೆ. ಅಲ್ಲೂ ಕೂಡ ನೀವು ಪ್ರೊಫೈಲನ್ನು ಉಚಿತವಾಗಿದೆ ಅಪ್ಲೋಡ್ ಮಾಡ್ಬೋದು. ಮತ್ತು ಆ್ಯಪು ಇದೆ, ಅದರಲ್ಲೂ ಕೂಡ ಅಪ್ಲೋಡ್ ಮಾಡೋದು. ಸಾಕಷ್ಟು ಜನ ಅಪ್ಲೋಡ್ ಮಾಡ್ಕೋತಾ ಇದ್ದಾರೆ. ಅದರಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಒಂದು ವಧುವರರು ಸಿಗ್ತಾ ಹೋಗ್ತಾರೆ. ಇಲ್ಲ ನಮ್ಮ ಹತ್ರ ಸರ್ವೀಸ್ ಬೇಕು ಅಂತಂದರೆ, ಇವಾಗ ಎಕ್ಸಾಂಪಲು ತಾಯಿ ಮಗಳು ಇರ್ತಾರೆ, ಆ ತಾಯಿ ಮಗಳು ಯಾರು ಹುಡ್ಕೋ ಅಂಥವ್ರು ಇಲ್ಲ, ನೀವೇ ಯಾವ್ದಾದ್ರು ಒಂದು ಪ್ರೊಫೈಲ್ ಮ್ಯಾಚ್ ಮಾಡಿಕೊಡಿ ಅಂತ ನೀವು ಕೊಟ್ಟಾಗ ಕೂಡ ಅದು ಆ ಸರ್ವೀಸು ಕೂಡ ಇದೆ. ಅದನ್ನು ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದು. ನಮ್ಮ ಹತ್ರ ಸಾಕಷ್ಟು ಪ್ರತಿದಿನ ಸುಮಾರು ಒಂದು ಜಾತಕಗಳು ಇದೆಲ್ಲ ಬರ್ತಾರೆ. ಒಳ್ಳೆ ಸುಸಂಸ್ಕೃತವಾದಂಥ ಒಂದು ಅರೇಂಜ್ ಮ್ಯಾರೇಜನ್ನು ಕೇಳುವಂಥದ್ದು ಒಂದು ಇದಿದೆ, ಮ್ಯಾಟ್ರಿಮೋನಿ ಇದೆ. ಅದರಲ್ಲೂ ಕೂಡ ನೀವು ಜಾಯ್ನನ್ನು ಆಗ್ಬೋದು. ಆ ಒಂದು ಸರ್ವೀಸು ಕೂಡ ನಿಮಗೆ ಇರುತ್ತೆ. ನೀವು ಅದನ್ನು ಆಫೀಸ್ಗೆ ಫೋನ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೋದು. ಅಥವಾ ಉಚಿತವಾಗಿ ನೀವು ಆ್ಯಪು ಮತ್ತು ವೆಬ್ಸೈಟಲ್ಲೂ ಕೂಡ ನೀವು ಅಪ್ಲೋಡನ್ನು ಮಾಡ್ಬೋದು. ಅದು ಉಚಿತವಾಗಿರುತ್ತೆ. ಸರ್ವಿಸ್ ಬೇಕು ಅಂತಂದರೆ ನೀವು ಆಫೀಸಲ್ಲಿ ಫೋನ್ ಮಾಡಿ ಯಾವ ರೀತಿ ಏನು ಅಂತ ತಿಳ್ಕೊಳ್ಳಿ, ಅದಕ್ಕೆ ತಕ್ಕಂಗೆ ನೀವು ಅನ್ಕೋ. ತುಂಬ ಡಾಕ್ಟ್ರು, ಇಂಜಿನಿಯರು ಮತ್ತು ಬಿಸ್ನೆಸ್ ಪ್ರೊಫೆಷನ್ಸು, IT BTಲಿ ಇರೋ ತುಂಬ ಜನ ಇದ್ದಾರೆ. ನಮಗೆ ಕಡಿಮೆ ಅಂತಂದರೆ ಒಂದು 500-600 ಪ್ರೊಫೈಲ್ಸ್ ಇದ್ದಾವೆ. ಅದ್ರಲ್ಲಿ ನಿಮ್ಗೆ ಎಲ್ಲ ಕ್ಯಾಸ್ಟ್ ಅವರು
ಗೊತ್ತಲ್ಲ, ಎಲ್ಲ ನಮ್ಮ ಹಿಂದೂ ಕಮ್ಯುನಿಟಿ ಎಲ್ಲ ಕ್ಯಾಸ್ಟ್ಗಳದ್ದು ಕೂಡ ನಮ್ಮ ಹತ್ರ ಇದ್ದಾವೆ ಪ್ರೊಫೈಲು. ನೀವು ಅದನ್ನು ಮ್ಯಾಚಿಂಗ್ ಮಾಡ್ಕೋಬೋದು ಗೊತ್ತಲ್ಲ. ಹಾಗಾಗಿ ಇದು ವಿಶೇಷವಾದಂಥ ಒಂದು ಮಾಹಿತಿ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ. ಇದ್ರ ಕೂಡ ಉಪಯೋಗವನ್ನು ನೀವು ತಗೋಬೋದು.